ನನ್ನನ್ನು ನಂಬಿದ್ದಾನೆ ಅವನು. ಹಾಗಾಗಿ ನಾನು ನಂಬಿಕೆ ದ್ರೋಹ ಮಾಡಲ್ಲ. ನಿನ್ನ ಬುದ್ಧಿ ಕೆಟ್ಟು ಹೋಗಲಿ ಅಂತ ಒಂದು ಶಾಪ ಕೊಟ್ಟುಬಿಡತ್ತೆ ಕರಡಿ. ಈ ರಾಜ್ಕುಮಾರ ಒಂಟಿ ಆಗುವ ಕಥೆಗಳು ತುಂಬ ಇವೆ. ರಾಜ್ಕುಮಾರನ ರಾಜನೋ ಬೇರೆ ಆಗ್ಬಿಡ್ತಾನೆ. ಇವನು ಆಯಾಸಗೊಳ್ಳೋದಲ್ಲ, ಇವನು ಕುದುರೆಗೆ ಯಾವ ಪ್ರಮಾಣದಲ್ಲಿ ಆಯಾಸ ಆಗುತ್ತೆ ಅಂದರೆ, ಇವನು ಹೋಗ್ತಾನೆ ಇರ್ತಾನೆ ಹುಡ್ಕೊಂಡು ಕುದುರೆ ಬಿದ್ದು ಸತ್ತೋಗ್ಬಿಡುತ್ತೆ. ರಾಜ್ಕುಮಾರನ್ನ ತಿನ್ನಬೇಕು ಅಂತ ಕಾಯ್ತಾ ಇರುತ್ತೆ. ಕರಡಿ ರಾಜ್ಕುಮಾರ ಕೆಳಗೆ ಬೀಳದಂತೆ ಕಾಯ್ತಾ ಇರುತ್ತೆ. ಅವನನ್ನು ಕೆಳಗೆ ದುಡ್ಡು ಬಿಡು, ಅವನನ್ನು ತಿನ್ಕೊಂಡು ಹೋಗ್ತೀನಿ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಇವತ್ತು ಯಾವತ್ತಿನ ಥರ ಕಥೆಯನ್ನು ಹೇಳೋದಕ್ಕೆ ನಮ್ಮ ಪ್ರೀತಿಯ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾವು ಈ ಕಾರ್ಯಕ್ರಮದಲ್ಲಂತೂ ನಾವು ಕಾಯೋದಕ್ಕಂತೂ ರೆಡಿ ಇಲ್ಲ, ನೇರವಾಗಿ ನಾವು ವಿಷಯಕ್ಕೆ ಬರೋದೇನೆ. ಯಾಕಂದರೆ ಕಥೆ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ. ಇವತ್ತು ಯಾವ ಕಥೆ ನಮಗಾಗಿ? ಹಿರಣ್ಯಗುಪ್ತ ಅಂತ ಒಬ್ಬನ ಕಥೆ, ಕಥಾ ಸರಿತ್ ಸಾಗರದ್ದು. ಹಿರಣ್ಯಗುಪ್ತ ಅಂತ ಒಬ್ಬ ರಾಜ್ಕುಮಾರ ಇದ್ದ. ಯಾವುದೋ ಒಂದು ರಾಜ್ಯ. ಈ ರಾಜಕುಮಾರರಿಗೆ ರಾಜರಿಗೆ ಎಲ್ಲ ಈ ಬೇಟೆ ಒಂದು ಹವ್ಯಾಸ ಆಗ್ತಿತ್ತು. ಬೇಟೆ ಚಟವಾಗಿದ್ದು ಕೂಡ ಇದೆ ಅವರಿಗೆ. ಹಾಗಾಗಿ ಅದನ್ನು ರಾಜರ ವ್ಯಸನಗಳಲ್ಲಿ ಬೇಟೆಯನ್ನು ಕೂಡ ಹೆಸರಿಸ್ತಾರೆ. ಅಂದರೆ ಅರ್ಥಶಾಸ್ತ್ರಗಳನ್ನು, ರಾಜನೀತಿಯನ್ನು ಬರೆದ ಚಾಣಕ್ಯ ಮೊದಲಾದವರೆಲ್ಲ ಬೇಟೆ ಅನ್ನೋದು ಅವರಿಗೆ ವ್ಯಸನ ಅಂತ ಕೂಡ ಹೇಳ್ತಾರೆ. ಅಂದರೆ ಅತಿ ಹೆಚ್ಚು ಅಂದರೆ ಬೇಟೆಯಾಗಿಯೂ ಪರಿಣಮಿಸುತ್ತೆ ಅದು ಅಂತ. ಇವತ್ತು ಬೇಟೆಗಿಲ್ಲ ಅವಕಾಶ, ಭಾರತದಲ್ಲಿ ಕಾನೂನೇ ಇದೆ. ಆದರೆ ಅವತ್ತಿತ್ತಲ್ಲ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾ ಇದ್ರು. ಬೇಟೆ ಆಡೋದಕ್ಕೆ ಅಂತ ಯಾವಾಗಲೂ ಹೋಗುವಾಗ ಅವ್ರ ಹತ್ರ ಒಂದು ಸೈನ್ಯದ ತುಕುಡಿ ತಗೊಂಡು ಹೋಗ್ತಾಯಿದ್ರು. ಒಂದು ಸೈನ್ಯದ ಇದು ಇರ್ತಾಯಿತ್ತು ಅವ್ರ ಹತ್ರ. ಅದರ ಜೊತೆಗೆ ಯಾರೋ ಅವ್ರ ಆತ್ಮೀಯರು ಯಾರೋ ಇರ್ತಾಯಿದ್ರು, ಅವ್ನ ಗೆಳೆಯನೋ ಇನ್ನೊಬ್ಬನೋ ಮಂತ್ರಿ ಕುಮಾರ್ನ. ಈಗೆಲ್ಲ ಒಂಥರ ಅದು ಇದು ಕೂಡ ಕಾಂತಾರ ಚಾಪ್ಟರ್ 1ನ ಸೀನು ನೋಡಿರ್ಬೋದು. ತುಂಬ ಅದನ್ನು ಹಾಸ್ಯ ರೂಪದಲ್ಲಿ ತೋರಿಸಿದ್ದಾರೆ. ಅದು ಅದೇನೆ, ಹಂಗೇನೆ ಹೋಗೋದು. ಆದರೆ ಅವನು ಕುಲಶೇಖರನ ಥರದಲ್ಲಿ ಇರ್ತಿರ್ಲಿಲ್ಲ, ಇವರೇ ಬಾಣ ಹೊಡಿತಿದ್ದ. ಬಟ್ ಅದೊಂದು ಮಜವಾಗಿ ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ತುಂಬ ವೀರರೇ ಆಗಿರ್ತಾ ಇದ್ರು. ಸರಿ, ಅವನು ಅಲ್ಲಿ ಹೋದಾಗ ಬರೋ ಸಮಸ್ಯೆಗಳೇನೆಂದರೆ, ಕೆಲವು ಸಲ ತುಂಬ ಬೇಟೆಯ ಕಥೆಗಳು, ನಮ್ಮ ಹಿಂದಿನ ಬೇಟೆಯ ಕಥೆಗಳಲ್ಲೆಲ್ಲ ಈ ರಾಜ್ಕುಮಾರ ಒಂಟಿ ಆಗುವ ಕಥೆಗಳು ತುಂಬ ಇವೆ. ರಾಜ್ಕುಮಾರನ ರಾಜನೋ ಬೇರೆ ಆಗ್ಬಿಡ್ತಾನೆ, ಗುಂಪಿನಿಂದ ಗುಂಪಿನಿಂದ ಬೇರೆಯಾದ ಪದ ಅನ್ನೋ ಥರ ಆಗಿಬಿಡ್ತಾನೆ. ಯಾಕೆಂದರೆ ಅದನ್ನು ಬೆನ್ನತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಲ್ಲಿ ಯಾವುದೋ ಬೆನ್ನತ್ಕೊಂಡು ಹೋದಾಗ ಅವರಿಗೆ ಅಂತರ ಜಾಸ್ತಿ ಆಗಿಬಿಡುತ್ತೆ. ಕಾಡು ಅದೇನು ತುಂಬ ಅದು ಅಷ್ಟು ದೂರದಲ್ಲಿದ್ದರೂ ಕಾಣಿಸೋಲ್ಲ ಅನ್ನೋ ಥರ ಎಲ್ಲ ಆಗ್ಬಿಡುತ್ತೆ. ಶಬ್ದ ಕೂಡ ತಡೆಯಾಗತ್ತೆ. ಅವನು ಬೇರೆ ಆಗ್ಬಿಡ್ತಾನೆ ಹಿರಣ್ಯಗುಪ್ತ ಈ ಕಥೆಯಲ್ಲೂ ಕೂಡ. ಅಂದರೆ ತನ್ನ ಸೈನಿಕರಿಂದ, ತನ್ನ ಜೊತೆಗೆ ಯಾರೆಲ್ಲ ಬಂದಿದ್ರು ಅವರಿಂದ ಅವನು ಯಾವುದೋ ಒಂದು ಪ್ರಾಣಿ ಬೆನ್ನತ್ಕೊಂಡು ಹೋಗಿ ಸಿಗೋಲ್ಲ. ಅಲ್ಲಿ ಹೋದ ಮೇಲೆ ಏನಂದರೆ, ಕಾಡು ಅಂದರೆ ಕಾಡಿಗೆ ದಾರಿ ಇಲ್ಲ, ಕಾಡಲ್ಲಿ ದಾರಿ ಇಲ್ಲ, ದಾರಿ ಇಲ್ಲದೆ ಇರೋದನ್ನೇ ಕಾಡು ಅಂತ ಹೇಳೋದು. ಈಗ ಏನಾಗುತ್ತೆ, ಯಾವ ದಿಕ್ಕಿಗೆ ಹೋಗಬೇಕು, ತನ್ನ ರಾಜ್ಯ ಯಾವ ಕಡೆ ಇದೆ, ಅಥವಾ ತಾನು ಎಲ್ಲಿಂದ ಬಂದ, ಈಗ ಅವರೆಲ್ಲೋ ಇದ್ರಲ್ಲ ಒಂದು ಜಾಗದಿಂದ ತಾನು ಬೇರೆ ಆದ್ನಲ್ಲ, ಅದೆಲ್ಲಿದೆ ಅಂತ ಗೊತ್ತಾಗೋಲ್ಲ. ಆದರೆ ಹುಡುಕ್ಲೇಬೇಕಲ್ಲ. ಹುಡುಕೋದು ಅಂದರೆ ಸಾಗಲೇಬೇಕು. ಒಂದು ಸ್ವಲ್ಪ ಈ ಕಡೆ ಒಂದಿಷ್ಟು ದೂರ ಹೋಗೋದು, ಇದೆಲ್ಲ ಅನಿಸುತ್ತೆ, ಈ ಕಡೆ ಹೋಗೋದು, ಹಿಂಗೆ ಸುತ್ತಿ ಆಯಾಸಗೊಳ್ತಾನೆ. ಇವನು ಆಯಾಸಗೊಳ್ಳೋದಲ್ಲ, ಇವನು ಕುದುರೆಗೆ ಯಾವ ಪ್ರಮಾಣದಲ್ಲಿ ಆಯಾಸ ಆಗುತ್ತೆ ಅಂದರೆ, ಇವನು ಹೋಗ್ತಾನೆ ಇರ್ತಾನೆ ಹುಡ್ಕೊಂಡು ಕುದುರೆ ಬಿದ್ದು ಸತ್ತೋಗ್ಬಿಡುತ್ತೆ. ಈಗ ಕುದುರೆ ಕೂಡ ಇಲ್ಲ ಅವನ ಕೈಯಲ್ಲಿ, ಒಬ್ಬನೇ ಏಕಾಂಗಿ, ಬರಿಗಾಲು. ಅಷ್ಟೊತ್ತಿಗೆ ಒಂದು ಹುಲಿ ಗರ್ಜನೆ ಕೇಳಿಸುತ್ತೆ. ಹುಲಿ ಗರ್ಜನೆ ಕೇಳಿದ ಕೂಡಲೇ ಇವನು ಅತ್ಯಂತ ವೇಗವಾಗಿ ಒಂದು ಮರ ಹತ್ತಿ ಕೂತ್ಕೋತಾನೆ. ಹುಲಿ ಮರ ಹತ್ತಲ್ಲ ಅಂತ ಒಂದು ಮರ ಹತ್ತಿ ಕುಳಿತುಕೊಳ್ತಾನೆ. ಅದೇ ಹೊತ್ತಿಗೆ ಈ ಹುಲಿ ಗರ್ಜನೆ ಕೇಳಿ ಒಂದು ಕರಡಿ ಕೂಡ ಮೇಲೆ ಬರುತ್ತೆ. ಅದು ಕೂಡ ತನ್ನ ಪ್ರಾಣ ರಕ್ಷಣೆಗಾಗಿ ಬರುತ್ತೆ. ಈಗ ಇವನಿಗೆ ಸಮಸ್ಯೆ ಬಂತು. ಅಲ್ಲಿ ಹುಲಿ ಬಂದಿದೆ, ಕೆಳಗಡೆನೇ ಇದೆ, ಅದು ಮರದ ಕೆಳಗೆ ಬಂದು ಮೇಲೆ ನೋಡ್ತಾ ಇದೆ, ಗರ್ಜಿಸ್ತಾ ಇದೆ. ಮೇಲೆ ನೋಡಿದರೆ ಒಂದು ಕರಡಿ ಹತ್ರ ಬರ್ತಾ ಇದೆ. ಏನು ಮಾಡೋದು ಅಂತ, ಹಾರಕ್ಕಾಗಲ್ಲ. ಕೆಳಗಾರಿದ್ರೆ ಹುಲಿ, ಮೇಲೆ ಕರಡಿ, ಅತ್ತದರಿ ಇತ್ತ ಪುಲಿ.
ಅಂಥ ಹೊತ್ತಿನಲ್ಲಿ ಅವನಿಗೆ ಆತಂಕ ಆಗತ್ತೆ. ಅದು ಕರಡಿಗೆ ಗೊತ್ತಾಗುತ್ತೆ. ಕರಡಿ ಮಾತಾಡುತ್ತೆ. ನಮ್ಮ ಹಳೆಯ ಕಥೆಗಳಲ್ಲಿ ಪ್ರಾಣಿಗಳು ಮಾತಾಡ್ತಾವಲ್ಲ. ಇಲ್ಲೆಲ್ಲ ಈ ಪ್ರಾಣಿಗಳು ಕಥೆ, ಪ್ರಾಣಿಗಳು ಮಾತಾಡ್ತಾರೆ ಅಂದರೆ ಪ್ರಾಣಿಗಳ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ನಮ್ಮ ಮನುಷ್ಯರನ್ನೇ ಕಲ್ಪನೆ ಮಾಡ್ಕೋಬೇಕು. ಕೆಳಗೆ ಬೆನ್ನಟ್ಟಿಕೊಂಡು ಬಂದಿದ್ದು ಯಾರೋ ಒಬ್ಬ ಮನುಷ್ಯನೇ, ನಮಗಿಂತ ಶಕ್ತಿಶಾಲಿ ಆದವ ಅಂತ ಅರ್ಥ. ಈಗ ಮೇಲೆ ಬರ್ತಾ ಇರೋದು ಇನ್ನೊಬ್ಬ ಮನುಷ್ಯ, ಅವನು ಶತ್ರುನೇ, ಅವನಿಂದಲೂ ಭಯ ಇದೆ ನಮಗೆ ಅಂತ. ಕರಡಿ ಹೇಳತ್ತೆ, ಭಯ ಪಡಬೇಡ, ನಾನೇನು ಮಾಡಲ್ಲ ನಿನ್ನನ್ನು. ಇಬ್ಬರು ಸಮಸ್ಯೆಯಲ್ಲಿದ್ದೀವಿ. ನನಗೂ ನಿನಗೂ ಇಬ್ಬರಿಗೂ ಒಬ್ಬನೇ ಶತ್ರು. ನಮ್ಮಿಬ್ಬರಲ್ಲಿ ಯಾರು ಕೆಳಗೆ ಹೋದರೂ ಅವನು ತಿಂತಾನೆ. ಈಗ ಅವನಿಗೆ ಯಾರು ಒಬ್ಬರನ್ನು ತಿಂದ್ಕೊಂಡು ಹೋಗ್ಬೇಕಿದೆ. ಈಗ ಆ ಹೊತ್ತಿಗೆ ಏನಾಗಿರುತ್ತೆ, ಸಂಜೆ ಆಗ್ಬಿಡತ್ತೆ, ಕತ್ತಲ ಆವರಿಸೋದಕ್ಕೆ ಆರಂಭ ಆಗುತ್ತೆ. ಕರಡಿ ಹೇಳುತ್ತೆ, ಇಬ್ಬರಿಗೂ ಆಯಾಸ ಬೇರೆ ಆಗಿದೆಯಲ್ಲ, ಕರಡಿಗಿಂತ ಇವನಿಗೆ ತುಂಬ ಆಯಾಸ ಆಗಿರುತ್ತೆ. ಕರಡಿ ಹೇಳ್ತೆ, ನೀನು ತುಂಬ ಆಯಾಸ ಆದಂಗೆ ಕಾಣ್ತಾ ಇದ್ದಿ, ನೀವೊಂದು ಕೆಲಸ ಮಾಡು, ನೀನು ನಿದ್ರೆ ಮಾಡು, ನಾನು ಕಾಯ್ತೀನಿ. ಯಾಕೆಂದರೆ ಇಬ್ಬರೂ ನಿದ್ದೆ ಮಾಡಿದರೆ ಬಿದ್ದೋಗ್ಬಿಡ್ಬೋದು. ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ನಿನ್ನ ರಕ್ಷಣೆ ನಾನು ಮಾಡ್ತೀನಿ, ನಿನ್ನನ್ನು ಕೆಳಗೆ ಬೀಳದೆ ಇದ್ದಂಗೆ ನಾನು ನೋಡ್ಕೋತೀನಿ, ನೀನು ನಿಶ್ಚಿಂತವಾಗಿ ನಿದ್ರೆ ಮಾಡು ಅಂತ ಕರಡಿ ಹೇಳುತ್ತೆ. ನಂಬ್ತಾನೆ. ನಂಬಿ ಅವನು ನಿದ್ದೆ ಮಾಡ್ತಾನೆ. ಹುಲಿ ಕೆಳಗಡೆಯಿಂದ ಕಾಯ್ತಲೇ ಇರುತ್ತೆ, ಕರಡಿಯೂ ಕಾಯ್ತಲೇ ಇರುತ್ತೆ. ಹುಲಿ ಇವರಿಬ್ಬರಲ್ಲಿ ಯಾರನ್ನ, ರಾಜ್ಕುಮಾರನ್ನ ತಿನ್ನಬೇಕು ಅಂತ ಕಾಯ್ತಾ ಇರುತ್ತೆ. ಕರಡಿ ರಾಜ್ಕುಮಾರ ಕೆಳಗೆ ಬೀಳದಂತೆ ಕಾಯ್ತಾ ಇರುತ್ತೆ. ಇಬ್ಬರು ಕಾಯ್ತಾ ಇದ್ರು. ಸರಿ, ಅದು ಅದರ ಮಾತಿಗೆ ತಕ್ಕ ಹಾಗೆ ನಡೀತಾ ಇದೆ ಅಂತ. ಹೌದು, ಸದ್ಯದ ಓಕೆ, ಪೂರ್ತಿ ಇದು ಮಾಡಲ್ಲ. ಸದ್ಯದ ಸುದ್ದಿ ಬಂದಾಗ ಅದು ಕಾಯ್ತಾ ಇದೆ. ಕತೆ ಯಾವಾಗಲೂ ಅದಕ್ಕೆ ಟ್ವಿಸ್ಟ್ ಇದ್ರೇನೆ ಕತೆ, ತಿರುವು ಬೇಕು. ಹೌದು. ಎಷ್ಟೋ ಹೊತ್ತಾಗತ್ತೆ, ಇನ್ನೇನು ಅರ್ಧರಾತ್ರಿ ಎಲ್ಲ ಕಳೆಯುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಗಾಗತ್ತೆ ಅನ್ನೋ ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಕೆಳಗಡೆ ಹುಲಿನೂ ಕಾಯ್ತಾ ಇದೆ, ಮೇಲ್ಗಡೆ ಕರಡಿನೂ ಕಾಯ್ತಾ ಇದೆ ಅನ್ನೋದು ಇಬ್ಬರಿಗೆ ಬೇರೆ ಬೇರೆ ಅರ್ಥದಲ್ಲಿ. ಹೌದು, ಅದೇ ನೀವು ಫಸ್ಟ್ ಹೇಳುವಾಗ ಓಕೆ ಅನ್ಸಿತ್ತು ನನಗೆ. ಕರಡಿ ನೋಡ್ತಾನೆ. ಆಗ ಕರಡಿ ಏನು ಹೇಳುತ್ತೆ, ಆವಾಗಿಂದ ನಿನ್ನನ್ನು ಕಾದಿದ್ದೀನಿ, ನನಗೆ ನಿದ್ದೆ ಬರ್ತಾ ಇದೆ. ಇದಕ್ಕಿಂತ ಮೊದಲು ಏನಾಗುತ್ತೆ, ಅವನು ನಿದ್ದೆ ಮಾಡ್ತಾ ಇದ್ದಾಗ ಈ ಹುಲಿ ಕರಡಿಗೆ ಹೇಳುತ್ತೆ ಒಂದು ಮಾತು. ಹುಲಿ ಏನು ಹೇಳುತ್ತೆ ಅಂತ ಅನ್ನೋದು ಆಮಿಷ ಒಡ್ಡುತ್ತೆ. ಒಂದು ಕೆಲಸ ಮಾಡು, ಅವನನ್ನು ಕೆಳಗೆ ದುಡ್ಡು ಬಿಡು, ಅವನನ್ನು ತಿನ್ಕೊಂಡು ಹೋಗ್ತೀನಿ, ನೀನು ಉಳ್ಕೊ, ನಿನ್ನ ಪ್ರಾಣಕ್ಕೆ ಭೀತಿ ಇಲ್ಲ ಅಂತ ಹುಲಿ ಒಂದು ಆಫರ್ ಕೊಡುತ್ತೆ. ಓಕೆ, ಆಮಿಷ. ಕರಡಿ ಹೇಳುತ್ತೆ, ಇಲ್ಲ, ಅವನು ನೋಡು ನನ್ನನ್ನು ನಂಬಿ ನಿದ್ರೆ ಮಾಡ್ತಾ ಇದ್ದಾನೆ. ಅವನು ಮನೆಯಲ್ಲಿ ಅವನ ಕೋಣೆ ಒಳಗಡೆ ಹೇಗೆ ಎಷ್ಟು ನಿರ್ಭಯವಾಗಿ ನಿದ್ದೆ ಮಾಡ್ತಾನೋ ಹಂಗೆ ನಿದ್ದೆ ಮಾಡ್ತಾ ಇದ್ದಾನೆ ಅವನು. ಅದಕ್ಕೆ ಕಾರಣ ಏನು ಅಂದರೆ ನನ್ನನ್ನು ನಂಬಿದ್ದಾನೆ ಅವನು, ಹಾಗಾಗಿ ನಾನು ನಂಬಿಕೆ ದ್ರೋಹ ಮಾಡಲ್ಲ ಅಂತ ಕರಡಿ ಹೇಳಿರುತ್ತೆ. ಅದೇನು ಗೊತ್ತಿಲ್ಲ ಇವನಿಗೆ ಎಚ್ಚರವೂ ಇಲ್ಲ, ಗೊತ್ತೂ ಇಲ್ಲ ಇವನಿಗೆ, ಹಿರಣ್ಯಗುಪ್ತನಿಗೆ. ಇವನಿಗೆ ಎಚ್ಚರ ಆದಾಗ ಕರಡಿ ಹೇಳುತ್ತೆ, ನಾನು ನಿದ್ದೆ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಅದು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಹುಲಿ ಸೇಮ್ ಆಫರನ್ನು ಅವನಿಗೆ ಕೊಡುತ್ತೆ. ಕರೆಕ್ಟಾ? ಅದು ಕರಡಿ ನಿದ್ರೆ ಶುರು ಮಾಡುತ್ತೆ. ಹುಲಿ ಮತ್ತದೇ ಅವಕಾಶವನ್ನು, ಆಮಿಷವನ್ನು ಅವನಿಗೆ ಒಡ್ಡತ್ತೆ. ಆ ಕರಡಿಯನ್ನು ಕೆಳಗೆ ದೂಡ್ಬಿಡು, ನಾನು ಅದನ್ನು ತಿನ್ಕೊಂಡು ಹೋಗ್ತೀನಿ, ನೀ ಆಮೇಲೆ ಹೇಳ್ಕೊಂಡು ನಿನ್ನ ಊರಿಗೆ ಹೋಗು ನೀನು. ಅವನಿಗೆ ಹೌದಲ್ವಾ ಅಂತ ಅನ್ಸುತ್ತೆ. ಹೌದಲ್ವಾ ಅಂತ ರಾಜ್ಕುಮಾರ ಅವನು ಓದಿದವನು, ವಿದ್ಯಾವಂತ, ವಿವೇಕಿ. ಕರಡಿ ಕಾಡಲ್ಲಿ ಹುಟ್ಟಿ ಬೆಳೆದಿದ್ದು. ಅದನ್ನ ಯಾರು ಗುರುಕುಲಕ್ಕೆ ಸೇರಿಸಿಲ್ಲ, ಅದಕ್ಕೆ ಯಾರು ಪಾಠ ಮಾಡಿಲ್ಲ. ಅದಕ್ಕೆ ಐಡಿಯಾಲಜಿ ಅಂದರೆ ಇದು, ಆದರ್ಶ ಅಂದರೆ ಇದು, ಏನು ನಂಬಿಕೆ ಅಂದರೆ ಇದು, ವಿಶ್ವಾಸ ದ್ರೋಹ ಅಂದರೆ ಇದು. ಯಾವುದೇ ಪಠ್ಯಪುಸ್ತಕದಲ್ಲಿ ಕಲ್ತು ಬಂದದ್ದಲ್ಲ. ಇವನು ರಾಯಲ್ ಸ್ಕೂಲಲ್ಲಿ ಕಲ್ತು ಬಂದಿದ್ದ. ಅವನಿಗೆ ಹೌದಲ್ವಾ ಅಂತ ಅನ್ಸತ್ತೆ. ತನ್ನ ಕೊಂಬೆಯಿಂದ ಪಕ್ಕದ ಕೊಂಬೆಯಲ್ಲೇ ಕೈಗೆ ಸಿಗೋಷ್ಟು ದೂರದಲ್ಲಿರುತ್ತೆ, ಅದನ್ನು ದುಡ್ಬೇಕು ಅಂತ ಹೀಗೆ ಕೈ ಹಾಕ್ತಾನೆ. ಟಕ್ಕಂತ ಕರಡಿಗೆ ಎಚ್ಚರ ಆಗ್ಬಿಡತ್ತೆ. ಅದು ಗಟ್ಟಿ ಹಿಡ್ಕೊಳ್ಳುತ್ತೆ, ಕೊಂಬೆಯನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ, ನೂಕೋಕ್ಕಾಗಲ್ಲ. ಅಷ್ಟೊತ್ತಿಗೆ ಬೆಳಕು ಹರಿಯತ್ತೆ. ಹುಲಿ ಒಟ್ಟು ವಿರುದ್ಧ ಆಗೋ ಕಥೆಯಲ್ಲ ಇದು ಅಂತ ಹೇಳಿ ಹುಲಿ ಹೊರಟೋಗ್ಬಿಡತ್ತೆ.
ಹಾಂ, ಹುಲಿ ಹೊರಟೋಗುತ್ತೆ, ಕತೆ ಮುಗಿಯೋಲ್ಲ. ಹಾಂ. ಕರಡಿಗೆ ಬಹಳ ಬಹಳ ನೋವಾಗಿಬಿಡುತ್ತೆ. ಎಂಥ ಮನುಷ್ಯ ಇವನು, ಇಷ್ಟು ಇವನ ಅಂದರೆ ಅವನ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟೆ, ಆದರೆ ಎಂಥ ನಂಬಿಕೆ ದ್ರೋಹ ಮಾಡೋದಕ್ಕೆ ಹೊರಟಿದ್ದ ಇವನು. ಕೇಳತ್ತೆ, ನಿನ್ನ ಬುದ್ಧಿ ಸರಿ ಇಲ್ಲ, ನಿನ್ನದು ವಿದ್ಯೆ ಬುದ್ಧಿ ಹಾಳು ಮಾಡಿ ಬುದ್ಧಿ ಸರಿ ಇಲ್ಲ, ನಿನ್ನ ಬುದ್ಧಿ ಕೆಟ್ಟು ಹೋಗಲಿ ಅಂತ ಒಂದು ಶಾಪ ಕೊಟ್ಟುಬಿಡತ್ತೆ ಕರಡಿ. ಅಷ್ಟು ಹೇಳಿ ಅದು ಅದರಷ್ಟಕ್ಕೆ ಅದರಿಂದ ಇಳ್ಕೊಂಡು ಅದು ಅದರ ದಾರಿ ಹಿಡ್ಕೊಂಡು ಹೋಗುತ್ತೆ. ಅದೇನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಏನು ಅಟ್ಯಾಕ್ ಮಾಡೋಲ್ಲ, ಅದು ತುಂಬ ಸಾತ್ವಿಕವಾದ ಹೌದು ಇದಿರುವಂಥ ಕರಡಿ. ಹೌದು. ಹಿರಣ್ಯಗುಪ್ತ ಕೆಳಗೆ ಇಳಿತಾನೆ, ಇಳಿದು ಹೇಗೋ ದಾರಿ ಹುಡ್ಕೊಂಡು ಅಂತೂ ತನ್ನ ರಾಜಧಾನಿಗೆ ಬರ್ತಾನೆ. ಅದರ ರಾಜಧಾನಿ ಒಳಗಡೆ ಪ್ರವೇಶ, ಕಾಡಿಂದ ನಗರವನ್ನು ಪ್ರವೇಶ ಮಾಡ್ತಾ ಇರೋ ಹೊತ್ತಿಗೆ ಬುದ್ಧಿ ಕೆಟ್ಬಿಡುತ್ತೆ, ಹುಚ್ಚ ಆಗ್ಬಿಡ್ತಾನೆ. ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಅವನದ್ದೇನು ಅಂತ ಅವನಿಗೂ ಗೊತ್ತಿಲ್ಲ. ಕಾಡಿಗೆ ಹೋಗಿ ಬಂದ ರಾಜಕುಮಾರ ಹುಚ್ಚನಾದ. ಇಷ್ಟೇ ಕಥೆ, ಊರಿನ ಕಥೆ. ಊರಿಗೆ ಕಥೆ ಯಾಕೋ ಗೊತ್ತಿಲ್ಲ, ನಿಗೂಢ. ಇವತ್ತಿನ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಅದನ್ನು ತಿನ್ನೋ ಏನೋ ಅಂತ. ಓಕೆ, ಇದು ಕಥೆ. ಕಥಾ ಸರಿತ್ಸಾಗರ ಹೇಳುವ ಕಥೆ. ಕಥಾ ಸರಿತ್ಸಾಗರ ಇಂಥ ಅದ್ಭುತ ಕಥೆಗಳನ್ನು ಹೇಳುತ್ತೆ. ಈ ಕಥೆಯನ್ನು ಅಂದರೆ ಎಷ್ಟು ತಾಕತ್ತೆ ಇದು ಅಂದರೆ, ನಾವು ಇದನ್ನು ವಿಮರ್ಶನೆ ಕೊಡಬೇಕಾಗಿಲ್ಲ. ಎಷ್ಟು ತಾಕತ್ತೆ ಅಂದರೆ, ವಿಶ್ವಾಸ ದ್ರೋಹ ಅನ್ನೋದಿದೆಯಲ್ಲ, ಅದು ಎಂಥ ಹರ್ಟ್ ಮಾಡುವ ಸಂಗತಿ ಅಂತ, ಎಷ್ಟು ನೋಯಿಸುವ ಸಂಗತಿ. ಮತ್ತು ನೀವು ಹೇಳ್ತಾನೆ ನನಗೆ ಅದರ ಕಥೆ ಇನ್ನೊಂದು ಭಾಗ ಇದಾಯಿತು, ಮತ್ತು ಇದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುವಂಥ ಇದೆ. ತುಂಬ ಸರಳ ಆದರೂ ಅಷ್ಟು ಆಳ ಇದರಲ್ಲಿ ನಂಗೆ ಅನಿಸಿದ್ದು. ಈ ನಂಬಿಕೆ ಅಂತ ಇದೆಯಲ್ಲ, ನಂಬಿಕೆಯ ಮೇಲೆ ಬದುಕು ನಡೀತಾ ಇರೋದು. ನಂಬಿಕೆ ಅಂತ ಅನ್ನೋದೊಂದು ಇಲ್ಲದೇ ಇದ್ದರೆ ಈ ಜಗತ್ತಲ್ಲಿ ಅಷ್ಟು ಜನ ಒಂದೇ ನಿಮಿಷದಲ್ಲಿ ಸತ್ತೋಗ್ತಾರೆ ಅಂತ ಹೇಳಬೇಕು. ಯಾಕೆ ಅಂದರೆ, ಪಕ್ಕದಲ್ಲಿದ್ದವನ್ನ ನಂಬಿಯೇ, ನಿಮ್ಮ ಪಕ್ಕದಲ್ಲಿ ನಾನು, ನನ್ನ ಪಕ್ಕದಲ್ಲಿ ನೀವು ಕೂತ್ಕೊಂಡಿರೋದು. ಯಾಕೆ ಅಂದರೆ, ನಮ್ಮ ಜೇಬಲ್ಲಿ ಪಿಸ್ತೂಲ್ ಇಲ್ಲ, ನಾವು ಒಬ್ಬರನ್ನೊಬ್ಬರನ್ನ ಕೂತ್ಕೊಳ್ಳಲ್ಲ ಅಂತ ಗೊತ್ತಿದೆ ನಮಗೆ ಅಂತ. ಒಂದು ಮನೆಯಲ್ಲಿ ನಿಶ್ಚಿಂತವಾಗಿ ಮನೆಯವ್ರು ಹೆಂಗೆ ಮಲಗ್ತಾರೆ, ಗಂಡ ಹೆಂಡತಿಯ ಪಕ್ಕದಲ್ಲೋ, ಹೆಂಡತಿ ಗಂಡನ ಪಕ್ಕದಲ್ಲೋ ನಿಶ್ಚಿಂತವಾಗಿ ಮಲಗೋದು ಚಪ್ಪಡಿ ತನ್ನ ತಲೆ ಮೇಲೆ ಹಾಕೋಲ್ಲ ಅನ್ನೋ ನಂಬಿಕೆ ಮೇಲೆ ಅಲ್ವಾ. ಎಲ್ಲೇ ನಿದ್ದೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಲ್ಲವೂ ನಂಬಿಕೆ ಮೇಲಿದೆ. ನಾವು ಹಣ ಕೊಡ್ತೀವಿ, ಇನ್ನೊಂದು ಮಾಡ್ತೀವಿ, ಇವೆಲ್ಲ ಬೇರೆ. ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ, ವಸ್ತು ಚೆನ್ನಾಗಿದೆ, ಆ ವಸ್ತು ಉಪಯೋಗಕ್ಕೆ ಬರುತ್ತೆ, ನಂಬಿದ್ದೀವಿ. ರಾತ್ರಿ ಸ್ಲೀಪರ್ ಕೋಚಲ್ಲಿ ಮಲ್ಕೊಂಡು ಆರಾಮಾಗಿ ಹೋಗ್ತೀವಿ. ಯಾರೋ ಡ್ರೈವರ್, ಯಾರು ಅವನೇನೋ ನಮಗೆ ಗೊತ್ತಿಲ್ಲ. ಎಂಥ ನಂಬಿಕೆಯಲ್ಲಿ ಹೋಗ್ತೀವಿ ಅಂದರೆ, ಅವನು ಊರು ಮುಟ್ಟಿಸ್ತಾನೆ ಅಂತ ನಂಬಿಕೆ. ಊರು ಮುಟ್ಟಿಸ್ತಾನೆ ಅವನು. ನಾನು ಹೀಗೆ ಸುಮ್ಮನೆ ಅದನ್ನು ನನ್ನದೇ ರೂಪದಲ್ಲಿ ಹೇಳೋದಂದರೆ, ನನಗೆ ನಂಬಿಕೆಯೇ ಅಂಬಿಕೆ ಅಂತ ಹೇಳಿ. ಖಂಡಿತ ಹೌದು, ಅದು ದೇವರು ಅನ್ನೋ ಅರ್ಥದಲ್ಲಿ. ಹೌದೌದು, ನಂಬಿಕೆ ಅಂಬಿಕೆ ತುಂಬ ಸರಿಯಾಗಿದೆ. ಹಾಗಾಗಿ ನಂಬಿಕೆ ಅನ್ನೋದೇ ಬದುಕಿನ ಮೂಲಭೂತ ಸಂಗತಿ. ಅದೊಂದು ಇಲ್ಲ ಅಂತ ಅಂದರೆ ಮುಗೀತು, ಇಡೀ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಯಾರು ಯಾರನ್ನು ನಂಬೋಲ್ಲ ಅಂತಂದರೆ, ಎಲ್ಲರೂ ಜೇಬಲ್ಲಿ ಕತ್ತಿ ಇಟ್ಕೊಂಡೇ ಓಡಾಡಬೇಕು ಅಂತ ಅಂದರೆ. ಹೌದು, ಅದು ಕೆಲವೊಂದು ಇದರಲ್ಲೂ ನಾವು ನೋಡ್ತೀವಿ. ಐ ಥಿಂಕ್ ಅಮೇರಿಕಾದಂಥ ದೇಶಗಳಲ್ಲಿ ಅದು ಸ್ವಲ್ಪ ಇವತ್ತಿಗೂ ಒಂದು ರೀತಿಯಲ್ಲಿ ಪ್ರಸ್ತುತ ಇದೆ. ಹೌದೌದೌದು, ಅಲ್ಲಿ ಎಲ್ಲರ ಜೋಬಲ್ಲಿ ಮನೆಯಿಂದ ಪಿಸ್ತೂಲ್ ತಂದು ವಿದ್ಯಾರ್ಥಿ 20 ಜನಕ್ಕೆ ಹೊಡೆದ, ಟೀಚರು ಹೊಡೆದ ಅಂತೆಲ್ಲ ಕತೆಗಳು ಓದ್ತೀವಿ. ಯಾರು ರಸ್ತೆಯಲ್ಲಿ ಇದ್ದವನು ಯಾರೋ ಯಾಕೋ ಹೊಡಿಯಕ್ಕೆ ಶುರು ಮಾಡ್ಬಿಡ್ತಾನೆ, ಏನೇನೋ ಆಗುತ್ತೆ. ಅದು ಆ ಮಟ್ಟಿಗೆ ನಮ್ಮ ದೇಶ ಎಷ್ಟೋ ಬೆಟರ್. ಮತ್ತು ಇದು ಈಗ ಈ ರೀತಿಯ ಕಥೆಗಳು, ಅದೇ ಈ ಕಥಾ ಸರಿತ್ಸಾಗರದಿಂದನೇ ಪಂಚತಂತ್ರದ ಕಥೆಗಳು. ಪಂಚತಂತ್ರ ಅದು ಸ್ವತಂತ್ರ ಕಥೆಗಳದ್ದಲ್ಲ, ಅದು ಸ್ವತಂತ್ರ ಕಥಾಗುಚ್ಛ ಅಲ್ಲ. ಪಂಚತಂತ್ರ ಹಿತೋಪದೇಶ, ಪಂಚತಂತ್ರ ಹಿತೋಪದೇಶದವನು ಅವನು ಅಲ್ಲಿಯವರೆಗೆ ಕೇಳಿದ್ದ ಕಥೆಗಳನ್ನೆಲ್ಲ ಆಯ್ದುಕೊಂಡು ಅವರಿಗೆ ಬೇಕಾದ ಶಿಕ್ಷಣ ಕೊಡೋದಕ್ಕೆ ಯಾವ ಕತೆ ಬೇಕಾಗಿದೆ ಅಂತ ಆಯ್ಕೆ ಮಾಡ್ಕೊಂಡು ಹೇಳ್ತಾ ಹೋಗಿದ್ದ ಪಠ್ಯ ಪುಸ್ತಕ ಅದು. ಅದೊಂದು ಒಂದು ಎಲ್ಲ ಕಡೆಯಿಂದ ಇದು ಮಾಡಿ ಸಂಚಯಿತ. ಈಗ ನಾವು ಹೆಂಗೆ ಮಾಡ್ತಾ ಇದೀವೋ ಹಂಗೆ ಇದೊಂದು ನೀತಿ ಹೇಳಬೇಕು, ಇದೊಂದು ಮೌಲ್ಯ ಹೇಳಬೇಕು, ಅದಕ್ಕಾಗಿ ಈ ಕತೆ ಹೇಳ್ಬೋದು ಅಂತ ಕಥೆಯನ್ನು ಹುಡ್ಕೊಂಡು ಪಂಚತಂತ್ರ ಹಿತೋಪದೇಶದವ್ರು ಮಾಡಿದ್ದು. ಕಥಾ ಸರಿತ್ಸಾಗರ ಅವನೇ ರಚಿಸಿದ್ದು ಅಂತ ಹೇಳ್ತಾರೆ. ಅಲ್ಲ, ನಾನು ಅದರ ಭಾಗವೇ ಇದು ಅಂತ ಆ ಥರ ಇಲ್ಲ. ಅಲ್ಲೂ ಕೆಲವು ಈ ಕಥಾ ಸರಿತ್ಸಾಗರದ ಎಷ್ಟೋ ಕಥೆಗಳು ಪಂಚತಂತ್ರ ಹಿತೋಪದೇಶಗಳಲ್ಲೂ ಬಂದಿವೆ. ಓಕೆ, ಸೊ ಈ ಒಂದು ಕಥೆ ಮೂಲಕ ನಾವು ಎಷ್ಟು ಕಲಿಯೋದಿದೆ ಅನ್ನೋದು
ಅದು ಸಾಬೀತಾಯಿತು. ಅದೇ ನಂಬಿಕೆ ಅಂಬಿಕೆ ಅಂತ ಸಾಬೀತಾಯ್ತು. ನಿಜ. ಸೊ ಅಂಬಿಕೆಗೆ ಕೈ ಮುಗಿತಾ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ನಿಮ್ಮನ್ನು ಮುಂದಿನ ವಾರ ಸಿಗ್ತೀವಿ ಅಂತ ಹೇಳುವ ನಂಬಿಕೆಯನ್ನು ನಿಮಗೆ ಕೊಡ್ತಾ ಈ ಸಂಚಿಕೆಯನ್ನು ನಂಬಿ ಅಂತಲೂ ನಂಬಿ ಹಾಗೂ ನಿಮ್ಮನ್ನು ನಂಬಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ನಾವು ಹೆಚ್ಚಾಗಿ ಹೇಳಲ್ಲ, ಇದನ್ನು ತುಂಬ ಅಪರೂಪವಾಗಿ ಶೇರ್ ಹೇಳ್ತೀವಿ. ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು.